ಇತ್ತೀಚೆಗೆ ಜನಾರ್ದನ ರೆಡ್ಡಿ ಅವರು ತಮ್ಮ ಕೆಆರ್ಪಿಪಿ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡ್ತಾರೆ ಹಾಗೂ ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ ಜನಾರ್ದನ ರೆಡ್ಡಿ ಅಂತ ಹೇಳಿ. ಆದರೆ ಇದೀಗ ನಾನು ಮರಳಿ ಬಿಜೆಪಿ ಸೇರುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಕೆಆರ್ಪಿಪಿ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡೋದಿಲ್ಲ. ಕೊಪ್ಪಳ ನಗರದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶದ ಅಭಿವೃದ್ಧಿಗೆ ಬಿಜೆಪಿ ಜೊತೆ ಹೊಂದಾಣಿಕೆಗೆ ಸಿದ್ಧ. ನನ್ನ ಜೊತೆ ಮಾತನಾಡಿರುವಂಥ ಹಿರಿಯರಿಗೆ ನನ್ನ ವಿಚಾರ ಹೇಳಿದ್ದೇನೆ. ನಾನು ಬಿಜೆಪಿಗಾಗಲಿ ಕಾಂಗ್ರೆಸ್ಗಾಗಲಿ ಹೋಗೋದಿಲ್ಲ. ಕೊಪ್ಪಳ ನಗರದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಇವಾಗ ವಿಲೀನ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ, ದೇಶದ ಜನರ ಒಂದು ಮೂಡ್ ಇವಾಗ ಏನಿದೆ ಅದರಂತೆ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಹಕಾರ ಕೊಡೋ ವಿಚಾರದಲ್ಲಿ ನಾನು ಅಲಯನ್ಸ್ಗೆ ನಾನು ಸಿದ್ಧವಾಗಿದ್ದೇನೆ ವಿನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ವಿಲೀನ ಮಾಡೋದಾಗಲಿ ಅಥವಾ ನಾನು BJP ಪಕ್ಷಕ್ಕೆ ಸೇರ್ಪಡೆ ಆಗೋದಾಗಲಿ ಎರಡೂ ಕೂಡ ಆಗೋದಿಲ್ಲ. ನೋಡಿ, DK ಶಿವಕುಮಾರ್ ಅವರು ನಮಗೆ ಮೊದಲಿಂದ ಕೂಡ ಅಂದರೆ ಸುಮಾರು ಒಂದು 25 ವರ್ಷಗಳಿಂದ ಕೂಡ ಒಂದು ಒಳ್ಳೆಯ ಸ್ನೇಹ ಸಂಬಂಧಗಳೆಲ್ಲ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ನಾನು BJP ಪಕ್ಷಕ್ಕೆ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹೋಗ್ತೀನಿ ಅನ್ನೋದಾಗಲಿ DK ಶಿವಕುಮಾರ್ ಅವರು ರಾಜಕೀಯವಾಗಿ ಮಾತಾಡಿರುವಂಥ ಒಂದು ವಿಚಾರಗಳು ಕಾಂಗ್ರೆಸ್ ಅನ್ನುವಂಥದ್ದು ಕನಸಲ್ಲೂ ಕೂಡ ನಿಮಗೆ ಕನಸು ಬಿದ್ದರೆ ಕೂಡ ಅದು ಸುಳ್ಳು ಅಂತ ನೀವು ಬರೆದಿಟ್ಕೊಳ್ಳಿ. ಬಟ್ ಅವರು ಯಾವತ್ತೂ ಕೂಡ ನನ್ನ ಜೊತೆಯಲ್ಲಿ ಯಾರು ಕೂಡ ರಾಜಕೀಯ ವಿಚಾರಗಳು ಮಾತಾಡಲ್ಲ. ಯಾಕೆಂದರೆ ಜನಾರ್ದನ್ ರೆಡ್ಡಿನೇ. ಸೊ ಹಾಗಾಗಿ ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರಗಳಲ್ಲಿ ನಾನು ಹೋಗಿ ಏನೇ ಪ್ರಸ್ತಾಪ ಸಲ್ಲಿಸಿದಾಗ ಅದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಭಾರತೀಯ